ನಮಸ್ಕಾರ ಎಲ್ಲರಿಗೂ. ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ SSP ಸ್ಕಾಲರ್ಶಿಪ್ಪು ಎಲ್ಲ ಒಂದು ದಿನಾಂಕಗಳು ಮುಂದೂಡಲಾಗಿದೆ. ಯಾರೆಲ್ಲ ಒಂದು SSP ಸ್ಕಾಲರ್ಶಿಪ್ಪನ್ನು ಇನ್ನೂ ನೀವು ಹಾಕ್ಕೊಂಡಿಲ್ಲ ಅಂಥವರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. 2025-26ನೇ ಸಾಲಿನ ಈ ಒಂದು SSP ಪೋಸ್ಟ್ ಮೆಟ್ರಿಕ್ ಆನ್ಲೈನ್ ಅಪ್ಲಿಕೇಶನ್ ದಿನಾಂಕ ಮುಂದೂಡಲಾಗಿದೆ. ಈಗ ತೋರಿಸ್ತೀನಿ ನಿಮಗೆ ಯಾವೆಲ್ಲ ಒಂದು ಇಲಾಖೆಯ ಒಂದು ಅಪ್ಲಿಕೇಶನ್ಗಳು ಮುಂದೂಡಲಾಗಿದೆ ಅಂತ. SSP ಪೋರ್ಟಲಲ್ಲಿ ನೀವು ಲಾಗಿನ್ ಮಾಡಿಕೊಂಡ್ರೆ ಅಂದರೆ ಪೇಜ್ ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ತೋರಿಸ್ತೆ ನೋಡಿ. ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಕ್ಲಿಕ್ ಕೇರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಓಪನ್ ಆಗುತ್ತೆ ನೋಡಿ. ಮೊದಲನೇದಾಗಿ ಹಿಂದುಳಿದ ವರ್ಗಗಳ ಇಲಾಖೆ ನೋಡಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ನಂಥ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/10/2020 ಅಂತ ಕೊಟ್ಟಿದ್ದಾರೆ. ಈ ತಿಂಗಳು ಕೊನೆಯವರೆಗೂ ನಿಮಗೆ ಅರ್ಜಿಯನ್ನು ಸಲ್ಲಿಸೋಗಿರುತ್ತೆ. ಹಿಂದುಳಿದ ವರ್ಗದ ಇಲಾಖೆ ಮೆಟ್ರಿಕ್ ನಂತರ 10ನೇ ಕ್ಲಾಸ್ ನಂತರ ಇದೆಲ್ಲ PUC ಸ್ಟಾರ್ಟ್ ಆಗುವಂಥ ಸ್ಕಾಲರ್ಶಿಪ್ಪು ಈ ತಿಂಗಳು ಫುಲ್ ನಿಮಗೆ ಅವಕಾಶ ಇದೆ. ಅದೇ ರೀತಿಯಾಗಿ ಆರ್ಯವೈಶ್ಯ ಇಲಾಖೆ ನೋಡಿ ಸಪ್ರೇಟಾಗಿ ಮಾಡಿದ್ದಾರೆ. ಆರ್ಯವೈಶ್ಯ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವವರು ಕೊನೆಯ ದಿನಾಂಕ 30/11/2025 ಅಂತ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ಒಂದು ತಿಂಗಳ ಇನ್ನೂ ಎಕ್ಸ್ಟ್ರಾ ಅವಕಾಶವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಂತ್ ಕೂಡ 30ರವರೆಗೂ ಇರುತ್ತೆ ಅಂತ ಹೇಳ್ಬೋದು. ತಾಂತ್ರಿಕ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಸಲ್ಲಿಸಲು ಕೊನೆಯ ದಿನಾಂಕ 30/11/2025 ಅಂತ ಕೊಟ್ಟಿದ್ದಾರೆ. ತಾಂತ್ರಿಕ ಶಿಕ್ಷಣ ಇಲಾಖೆ ಅಂದರೆ ಇಂಜಿನಿಯರಿಂಗ್ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಇಂಥ ಒಂದು ಕೋರ್ಸ್ಗಳಿಗೆ ಮತ್ತೊಂದು ತಿಂಗಳು 2 ತಿಂಗಳ ಅವಕಾಶ ಇದೆ ನಿಮಗೆ. ಈ ತಿಂಗಳ ಮತ್ತು ನೆಕ್ಸ್ಟ್ ತಿಂಗಳ 2 ತಿಂಗಳ ಅವಕಾಶ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕೋಕ್ಕೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಮಂಡಳಿ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಸಲ್ಲಿಸಲು ಕೊನೆಯ ದಿನಾಂಕ 30/11/2025 ಅಂತ ಕೊಟ್ಟಿದ್ದಾರೆ ನೋಡಿ. ಇದನ್ನು ಕೂಡ ನಿಮಗೆ 11ನೇ ತಿಂಗಳ 30ನೇ ತಾರೀಕುವರೆಗೂ ಕೊಟ್ಟಿದ್ದಾರೆ. ಮುಂದಿನ ತಿಂಗಳ 30ನೇ ತಾರೀಕುವರೆಗೂ ನಿಮಗೆ ಅವಕಾಶನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವಾಗ SC/ST ನೋಡೋದಾದರೆ SC/ST ಕೂಡ ನಿಮಗೆ ಡೇಟನ್ನು ಎಕ್ಸ್ಟೆಂಡ್ ಆಗಿದೆ, ಬಟ್ ಇದರಲ್ಲಿ ಶೋ ಆಗ್ತಾ ಇಲ್ಲ. ಸೊ ಅದನ್ನು ನೀವು ನೋಡ್ಬೇಕಂದ್ರೆ ಇದರಲ್ಲಿ ಕೊಟ್ಟಿಲ್ಲ. ಕೇವಲ ಮತ್ತೊಂದು ಕೊಟ್ಟಿದ್ದಾರೆ, ಯಾವುದು ವಿಕಲಚೇತನ ಮತ್ತು ಅಲ್ಪಸಂಖ್ಯಾತರಲ್ಲಿ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಂದರೆ ಮುಸ್ಲಿಮ್ಸು, ಸಿಖ್, ಬೌದ್ಧ, ಜೈನ ಧರ್ಮ ಏನು ಇದಾವಲ್ಲ, ಈ ಒಂದು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ 30/11/2025 ಕೂಡ ಕೊಟ್ಟಿದ್ದಾರೆ. ಮುಂದಿನ ತಿಂಗಳ ಅವಕಾಶ ಇದೆ. ವಿಕಲಚೇತನ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ಸಲ್ಲಿಸಲು 31/12/2025 ಅಂತ ನೋಡಿ. ಡಿಸೆಂಬರ್ 31ರವರೆಗೂ 3 ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಯಾರಿಗೆ? ಹ್ಯಾಂಡಿಕ್ಯಾಪ್ಟ್ ವಿದ್ಯಾರ್ಥಿಗಳಿಗೆ. ವಿಕಲಚೇತನ ಕಲ್ಯಾಣ ಇಲಾಖೆ ವತಿಯಿಂದ ಅಪ್ಲಿಕೇಶನ್ ಹಾಕ್ತಿರೋರಿಗೆ SSPನಲ್ಲಿ ಅಂಥವರಿಗೆ ಇನ್ನೂ 3 ತಿಂಗಳ ಅವಕಾಶ ಇದೆ. 10ನೇ ತಿಂಗಳು, 11ನೇ ತಿಂಗಳು, 12ನೇ ತಿಂಗಳವರೆಗೂ 31 ತಾರೀಕುವರೆಗೂ ನಿಮಗೆ ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವಾಗ ಉಳಿದಿರುವಂಥದ್ದು SC/ST ವಿದ್ಯಾರ್ಥಿಗಳಿಗೆ. ಆ ಒಂದು SC/ST ವಿದ್ಯಾರ್ಥಿಗಳಿಗೆ ಈ ತಿಂಗಳು ನಿಮಗೆ ಕೊನೆಯವರೆಗೂ ಇರುತ್ತೆ ಅಂತ ಹೇಳ್ಬೋದು. ವೆಬ್ಸೈಟ್ನಲ್ಲಿ ಇಲ್ಲಿ ಶೋ ಆಗ್ತಾ ಇಲ್ಲ. ಸೊ ಹಾಗಾಗಿ SC ಮತ್ತು ST ವಿದ್ಯಾರ್ಥಿಗಳಿಗೆ ಈ ತಿಂಗಳು ನಿಮಗೆ ಕೊನೆಯವರೆಗೂ ಇರುತ್ತೆ ಅಂತಲೇ ಹೇಳ್ಬೋದು. ಯಾವ ರೀತಿ ಒಂದು ಅರ್ಜಿ ಸಲ್ಲಿಸೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮತ್ತು ಇಲ್ಲಿ ಅಪ್ಲಿಕೇಶನ್ ಹಾಕುವಾಗ ಕಂಪಲ್ಸರಿ ಆಗುವಾಗ NSP OTR ಅಂತ ಕೇಳ್ತಾ ಇದೆ. ಸೊ ಅದನ್ನು ನೀವೆಲ್ಲರೂ ಮಾಡಿಸ್ಕೊಂಡಿರಲೇಬೇಕು. ನೋಡ್ತಾ ಇದ್ದೀರಾ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ಪಂಗಡದ ಕಲ್ಯಾಣ ಇಲಾಖೆ ಯೋಜನೆಗಳಿಗೆ ಅರ್ಜಿ ಸಲ್ಲಿಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಅಂತ ಹೇಳ್ಬೋದು. SC ವಿದ್ಯಾರ್ಥಿಗಳಿಗೆ ಇಲ್ಲ ಇದು ನೋಡಿ. SC ವಿದ್ಯಾರ್ಥಿಗಳಿಗೆ ಇಲ್ಲ ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಕೂಡ ಇಲ್ಲ. ಮೈನಾರಿಟಿ ಏನು ಕರಿತೀವಲ್ಲ ನಾವು, ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಈ ಒಂದು OTR ಕೂಡ ಕೇಳಲ್ಲ. SC ಅವರಿಗೆ ಕೂಡ ಕೇಳೋದಿಲ್ಲ, ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಕೇಳೋದ. ಕೇವಲ ಹಿಂದುಳಿದ ವರ್ಗಗಳಿಗೆ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಮಾತ್ರ NSP OTR ನಂಬರನ್ನು ಮಾಡ್ಕೋಬೇಕು. NSP OTRನ ಯಾವ ರೀತಿ ಮಾಡೋದು ಅಂತ ಒಂದು ವಿಡಿಯೋ ಕೂಡ ಮಾಡಿದ್ದೇನೆ. ಆ ವಿಡಿಯೋ ನೋಡಿಕೊಂಡು ಈ ಒಂದು NSP OTR ನೋಂದಣಿಯನ್ನು ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಹಾಕುವಾಗ ಲಾಸ್ಟಲ್ಲಿ NSP OTR ನಂಬರ್ ಇದ್ದರೆ ಮಾತ್ರ ಸಬ್ಮಿಟ್ ಆಗುತ್ತೆ. NSP OTR ನಂಬರ್ ಇಲ್ಲ ಅಂದರೆ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಹೆಚ್ಚಿನ ಮಾಹಿತಿ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಇದಿಷ್ಟು ಈ ಒಂದು SSP ಸ್ಕಾಲರ್ಶಿಪ್ಪು ಡೇಟನ್ನು ಎಕ್ಸ್ಟೆಂಡ್ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊತೀನಿ. ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಇದೇ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.